ಇದೆಲ್ಲರ ನಡುವೆ ಒಂದು ಕಡೆಗೆ ಈಗಾಗಲೇ ಖಾತೆಯಲ್ಲಿರುವವರು ಖಾತೆಯನ್ನು ತೆಗಿತಾ ಇದ್ದಾರೆ, ಮತ್ತೊಂದು ಕಡೆ ಖಾತೆ ಬೇಕು ಅಂತ ನಿರೀಕ್ಷೆ ಇದ್ದವರು ಅಥವಾ ಖಾತೆ ಕೈ ತಪ್ಪಿದವರು ಕೂಡ ಈಗ ಸಿಟ್ಟಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರನ್ನು ಮಾಜಿ ಸಚಿವರನ್ನು ಮಾಡಲಾಗಿದೆ. ಅವರಿಗೆ ಯಾವುದೇ ರೀತಿಯಂಥ ಸಚಿವ ಸ್ಥಾನ ಇದುವರೆಗೂ ಕೂಡ ಮೊದಲ ಹಂತದಲ್ಲಿ ನೀಡಲಿಲ್ಲ. ಹೀಗಾಗಿ ಇದೇ ವಿಚಾರ ಈಗ ಸಾಕಷ್ಟು ದೊಡ್ಡ ಸುದ್ದಿ ಆಗ್ತಾ ಇದೆ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಂಗಳೂರು, ಕೋಲಾರ, ಚಿಕ್ಕಮಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಇವತ್ತು ಭಾರಿ ಪ್ರತಿಭಟನೆಯನ್ನು ಮಾಡಿದರು. ಇದು ಒಂದು ಭಾಗ ಆದರೆ ಇನ್ನು ಅನೇಕ ಸಚಿವಾಕಾಂಕ್ಷಿಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಿಟ್ಟಲ್ಲೇ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರೆ ತಮ್ಮ 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 ಅಂತ ನೀವು ಕರ್ಕೊಂಡು ಹೋದ್ರು. ಇದು ಬೆಣ್ಣಕ್ಕೆ ಚೂರಿ ಹಾಕಿರೋದು ಬರೇ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಮಾತ್ರ ಇಲ್ಲ, ಇದು ಇಡೀ ಸಮಾಜಕ್ಕೆ. ಫೇರಿಂಗ್ ಆದ 3 ದಿನದಲ್ಲಿ ದಂಗೆ ಶುರುವಾಗಿದೆ. ಸಿದ್ದರಾಮಯ್ಯನವರು ಆಟ ಆಡಕ್ ಶುರು ಮಾಡ್ಯಾರ. 2028ರಲ್ಲಿ ಈ ಪಾರ್ಟಿ ದಿವಾಲಿಯಾಗಿ ಹೋಗುತ್ತೆ. ಮೊದಲ ಪಟ್ಟಿಯಲ್ಲಿ ಜಮೀರ್ಗೆ ಸಚಿವ ಸ್ಥಾನ ಮಿಸ್. ರಾಜ್ಯಾದ್ಯಂತ ಅಭಿಮಾನಿಗಳು ಬೆಂಬಲಿಗರ ಪ್ರೊಟೆಸ್ಟ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜಮೀರ್ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು. 2028ರ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 2028ರಲ್ಲಿ ಚುನಾವಣೆ ಬರ್ತೈತೆ, ಈ ಪಾರ್ಟಿ ದಿವಾಲಿಯಾಗಿ ಹೋಗುತ್ತೆ. ಯಾಕಂದ್ರೆ ಇದು ಬೆಣ್ಣಕ್ಕೆ ಚೂರಿ ಹಾಕಿರೋದು ಬರೇ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಮಾತ್ರ ಇಲ್ಲ, ಇದು ಇಡೀ ಸಮಾಜಕ್ಕೆ. ಇನ್ನು ಜಮೀರ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅಭಿಮಾನಿಯೊಬ್ಬರು ಕಣ್ಣೀರಿಟ್ಟಿದ್ದಾರೆ. ಮತ್ತೆ ಈ ತರ ಕೆಲಸ ನೀವು ಮಾಡಿದ್ರಲ್ಲ, ನಮ್ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆ ಹೇಳ್ತಾ ಇದ್ರಿ, ನಿಮ್ ಜೊತೆನಲ್ಲಿ ಇದ್ರು ಅವರು, ನಿಮ್ಗೆ ಯಾವಾಗೂ ಬಿಟ್ಕೊಟ್ಟಿಲ್ಲ ಅವರು. ಇವಾಗ ನೀವು ಏನ್ ಮಾಡಿದ್ರಿ? ಅವ್ರಿಗೆ 4-5 ದಿವಸ ಆಯ್ತು, ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನೀವು ಏನಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ಏನ್ ತಪ್ಪು ಮಾಡಿದಾರೆ ನಮ್ ಸಾಹೇಬ್ರು? ಯಾವ್ದು ಫೇಕ್ ಆಡಿಯೋ ಇಟ್ಕೊಂಡು ನೀವು ಈ ತರ ನೀವು ಡಿ.ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ಬೋತಾನೆ, ರಾಹುಲ್ ಗಾಂಧಿ ಸಾಹೇಬ್ರಿಗೆ ಹೇಳ್ಬೋತಾನೆ. ಜಮೀರ್ಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಪೋಸ್ಟರ್ ಹಿಡಿದು ಪ್ರೊಟೆಸ್ಟ್ ಮಾಡಿ ಆಕ್ರೋಶ ಹೊರಹಾಕಲಾಯಿತು. ಚಿಕ್ಕಮಗಳೂರು, ಹುಬ್ಬಳ್ಳಿ, ವಿಜಯನಗರ, ಮಂಡ್ಯದಲ್ಲೂ ಜಮೀರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಭಾರೀ ಪ್ರತಿಭಟನೆ ನಡೆಯಿತು. ಜಮೀರ್ ಮಾತನಾಡಿದ್ದಾರೆ ಎನ್ನಲಾಗ್ತಿರುವ ಆಡಿಯೋ ಬಗ್ಗೆ ತನಿಖೆ ಆಗಬೇಕು ಅಂತ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ರು. ಈಗ ನಿಜಾಂಶ ಏನು ಅಂತ ಹೊರಗಡೆ ಬರ್ಬೇಕಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ಹೇಳೋರು, ಮಾತಾಡಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಅವ್ರು ಮಾತಾಡಿಲ್ಲದೆ ಸುಮ್ಮನೆ ಅವ್ರಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ. ಇದಿಷ್ಟೇ ಅಲ್ಲ, ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಹಲವರಿದ್ದಾರೆ. ದಿನೇಶ್ ಗುಂಡೂರಾವ್, ಲಾಡ್, ಎಚ್.ಕೆ. ಪಾಟೀಲ್, ಜಮೀರ್ ಅಹಮದ್, ಮಧು ಬಂಗಾರಪ್ಪ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ಹಿಂದೆ ಇಲಾಖೆಗಳನ್ನು ಸಮರ್ಥವಾಗಿ ನಿಭಾಯಿಸಿದರೂ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬೇಸರ ಹೊರಹಾಕಿದ್ದಾರಂತೆ. ಕಾಂಗ್ರೆಸ್ ಮನೆಯಲ್ಲಿನ ಬೆಳವಣಿಗೆಯನ್ನೇ ಬಿಜೆಪಿ ಟೀಕೆ ಮಾಡುತ್ತಿದೆ. ಡಿ.ಕೆ ಶಿವಕುಮಾರ್ ಅವರ ಹಳೆ ಸಿನಿಮಾ ಹೊಸ ಪೋಸ್ಟರ್ ನ ರಿಲೀಸ್ ಆಗಕ್ ಮುಂಚೆನೆ ದಂಗೆ ಶುರುವಾಗಿದೆ. ಫೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ನೋಡ್ರಿ, ನಾ ಹಿಂದೆ ಕೂಡ ಹೇಳಿದ್ದೆ, ಇದು ಸ್ಮೂತ್ ಆಗಿ ನಡೆಯುದಿಲ್ಲ, ಗದ್ದಲ ಆಕೇತ ಅಂತ ಹೇಳಿ. ಸಿದ್ದರಾಮಯ್ಯನವರು ತಾವು ಅತ್ಯಂತ ಸೂಕ್ಷ್ಮವಾಗಿ ನಾವು ರಾಜೀನಾಮೆ ಕೊಟ್ಟೇವಿ ಅಂತ ಒಳ್ಳೆ ಹೆಸರನ್ನು ತೆಗೆದುಕೊಂಡು ಈಗ ಹಿಂದಿನಿಂದ ಈ ಆಟ ಆಡಕ್ ಶುರು ಮಾಡ್ಯಾರ. ಖಾತೆ ಕ್ಯಾತೆ ಇನ್ನೆಷ್ಟು ಮಂದಿಯ ಅಸಮಾಧಾನಕ್ಕೆ ಕಾರಣವಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.